ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ ಮಾಡಿದರೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು. ಈ ಒಂದು ಡೇಟ್ಗೆ ನಿಮಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ. ಮತ್ತೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಎಕ್ಸಾಮ್ ನಿಮಗೆ 2ನೇ ತಾರೀಕಿಗೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನೋದು ಮುಗಿದಿದೆ. ತುಂಬ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಏನಪ್ಪ ಅಂದರೆ ಎಕ್ಸಾಮ್ ಹೆಂಗಾಗಿದೆಯೋ, ಏನು ಕತೆ, ನಮ್ಮದು ಮಾರ್ಕ್ಸು ಜಾಸ್ತಿ ಬರುತ್ತಾ ಇಲ್ಲ ಫೇಲ್ ಆಗ್ತೀನಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು 28ರಿಂದ ಅಂದರೆ ಫೆಬ್ರವರಿ 28ರಿಂದ ಬಂದ್ಬಿಟ್ಟು ನಿಮಗೆ ಏಪ್ರಿಲ್ 2 ಗಂಟೆ ನಿಮಗೆ ಎಕ್ಸಾಮ್ ಅನ್ನೋದು ಮುಗೀತು. ಏಪ್ರಿಲ್ 2ಕ್ಕೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನೀವು ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಕೆಲವೊಂದು ವಿದ್ಯಾರ್ಥಿಗಳಿಗೆ ತುಂಬ ಜನ ಡೌಟಲ್ಲಿ ಇರ್ತೀರಿ. ಈಗ ಹಾಲಿಡೇ ಕೂಡ ಇರುತ್ತೆ, ಹಾಲಿಡೇನ ಎಂಜಾಯ್ ಮಾಡೋಣ, ಇಲ್ಲ ರಿಸಲ್ಟ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ತಲೆನೇ ಕೆಡಿಸ್ಕೊಂಡಿರ್ತೀರ. ರಿಸಲ್ಟ್ ಯಾವಾಗ ಬರುತ್ತೋ, ಏನು ಕತೆ, ಪಾಸ್ ಆಗಿರ್ತೀನೋ ಫೇಲ್ ಆಗಿರ್ತೀನೋ, ವ್ಯಾಲ್ಯೂಯೇಷನ್ ಹೇಗಾಗುತ್ತೋ ಏನೋ ಅಂತ ತುಂಬ ಜನ ಡೌಟಲ್ಲಿ ಇರ್ತೀರ. ವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದರೆ ವ್ಯಾಲ್ಯೂಯೇಷನ್ ಈ ವರ್ಷ ಬಂದ್ಬಿಟ್ಟು ಯಾವುದೇ ಕೂಡ ಸ್ಟ್ರಿಕ್ಟ್ ಇರಲ್ಲ. ಪೇಪರ್ ವ್ಯಾಲ್ಯೂಯೇಷನ್ನ ಆರಾಮಾಗಿ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ತುಂಬ ಜನ ಡೌಟಲ್ಲಿ ಇರ್ತೀರ, ನಾನು ಪಾಸ್ ಮಾಡ್ತಾರಾ ಇಲ್ವಾ ಅಂತ. ಸೊ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನೀವು ಖಂಡಿತ ಪಾಸ್ ಆಗೇ ಆಗ್ತೀರಾ. ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳೋದಾದರೆ ಗ್ರೇಸ್ ಮಾರ್ಕ್ಸು ಕೊಡ್ತಾರಾ ಇಲ್ವಾ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ರಿಸಲ್ಟ್ ಬಗ್ಗೆ ಹೇಳೋದಾದರೆ ರಿಸಲ್ಟು ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಆಗಲೇ ಅನೌನ್ಸ್ ಮಾಡ್ದಂಗೆ ನಿಮಗೆ ಏಪ್ರಿಲ್ 24ಕ್ಕೆ ಅಂದರೆ ಇದೇ ತಿಂಗಳು 24ಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡ್ತಾರೆ. ಒಂದು ಎಕ್ಸ್ಪೆಕ್ಟ್ ಅಂದರೆ ಹೋದ ವರ್ಷ ಎಲ್ಲ ಹೆಂಗಿತ್ತಪ್ಪ ಅಂದರೆ ನಿಮಗೆ ರಿಸಲ್ಟ್ ಅನ್ನೋದು ಫಸ್ಟೇ ನಿಮಗೆ ಅನೌನ್ಸ್ ಮಾಡ್ತಿರಲ್ಲ. ಎಕ್ಸಾಮ್ ಎಲ್ಲ ಮುಗ್ದು 1 ತಿಂಗಳು ಆದಮೇಲೆ ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ಒಂದು ರಿಸಲ್ಟ್ ಡೇಟ್ನ ಕೊಡ್ತೀರಾ. ಆ ಒಂದು ಡೇಟ್ಗೆ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಿದ್ರು. ಆದರೆ ಈ ವರ್ಷ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಡೇಟ್ನ ಎಕ್ಸಾಮ್ಗೂ ಮುಂಚೆನೇ ನಿಮಗೆ ಈ ಒಂದು ಡೇಟ್ಗೆ ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿದರು. ನಿಮಗೆ ಇದೇ ತಿಂಗಳು 24ಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. 24 ಇಲ್ಲ ಅಂದರೆ ಅಕಸ್ಮಾತು ಬೇರೆ ಏನಾದ್ರು ಚೇಂಜ್ ಆದರೆ ನಿಮಗೆ ತಿಳಿಸ್ಕೊಡ್ತೀನಿ ರಿಸಲ್ಟ್ ಡೇಟು. ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ರಿಸಲ್ಟ್ ಇನ್ನೊಂದು 4-5 ದಿವಸ ನನಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ತುಂಬ ಜನ ವಿದ್ಯಾರ್ಥಿಗಳು ಗೊತ್ತಿರುತ್ತೆ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ. ಸುಮಾರು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಅಂಥವ್ರಿಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಇನ್ನೊಂದು ಡೌಟ್ ಕೂಡ ಇರುತ್ತೆ, ನಾನು ಎಕ್ಸಾಮಲ್ಲೇ ಚೆನ್ನಾಗಿ ಬರೆದಿರ್ತೀನಿ, ಕಮ್ಮಿ ಬರುತ್ತೋ ಇಲ್ಲ ಸ್ಕೋರು ಜಾಸ್ತಿ ಬರುತ್ತಂತ ತುಂಬ ಜನ ಡೌಟ್ಲಲ್ಲಿ ಇರ್ತಾರೆ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೀವು 400 ಕಂಡುಕೊಂಡಿದ್ರೆ ಅಲ್ಲಿ ನಿಮಗೆ 450 ಕೂಡ ಬಂದಿರ್ಬೋದು, 500 ಅಂದಿರೋ 550, 560 ಕೂಡ ಹಿಂಗೆ ಬಂದಿರ್ಬೋದು. ಸೊ ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ನಿಮಗೆ ಫೇಲ್ ಆದರೂ ಕೂಡ ನಿಮಗೆ ಇನ್ನೊಂದು 2 ಕೂಡ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ 2 ಕೂಡ ಇರುತ್ತೆ, ಎಕ್ಸಾಮ್ 3 ಕೂಡ ಇರುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಎಕ್ಸಾಮ್ 2ಗೆ ಏನೆಲ್ಲ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಇನ್ನೂ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ. ಸೊ ಏನಾರು ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.